ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಆಲ್ರೆಡಿ ಅವರು ಈ DPR ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲು ಹೋಗಿದ್ರು. ಬಟ್ ಕೋರ್ಟ್ ಇಲ್ಲ, ಅದೇನು DPR ಉಂಟು ಅದು ಅದ್ರ ಪಾಡಿಗೆ ಆಗಲಿ ಅನ್ನುವಂಥದ್ದನ್ನು ಈಗ ಆಲ್ರೆಡಿ ಕೋರ್ಟ್ ಹೇಳಿದೆ. ಸೊ ಅದು ಕಾಂಗ್ರೆಸ್ ಅಂದರೆ ನಮ್ಮ ಸರ್ಕಾರಕ್ಕೆ ಸ್ವಲ್ಪ ಅದು ಮೇಲ್ಗೈ ರೀತಿಯಾಗಿತ್ತು. ಈಗ ತಮಿಳುನಾಡು ಗವರ್ನರ್ ಮಾತನಾಡಿದ್ದಾರೆ. ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ತಮಿಳುನಾಡು ಗವರ್ನರ್ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಬಳಕೆ ಮಾಡೋ ಹಕ್ಕಿದೆ. ಕಾವೇರಿ ನೀರು ಬಳಕೆ ಮಾಡೋ ಎಲ್ಲ ರೀತಿಯಾದಂತಹ ಹಕ್ಕು ತಮಿಳುನಾಡಿಗಿದೆ. ಈಗ ನೋಡ್ರೆ ಗವರ್ನರ್ ಬೇರೆ ಎಂಟ್ರಿ ಆಗಿದ್ದಾರೆ ಇದಕ್ಕೆ. Tamil Nadu has the right to use Kaveri water from time immemorial. Even after our right was upheld in the Supreme Court, we are having to struggle every year to obtain Kaveri water. Instead of giving our due share of water, only surplus water is being released to Tamil Nadu by the government of Karnataka. In this situation, government of Karnataka is attempting to implement the Mekedatu project. If this project is implemented, agricultural production as well as farmers' livelihood will be severely affected. This government is taking necessary legal measures to halt this and to get water for Tamil Nadu at the right time. ಈ ವಿಚಾರವನ್ನು ನಾವು DK ಶಿವಕುಮಾರ್ ಅವರ ಬಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಿದ್ಧ, ತಮಿಳುನಾಡು ಸರ್ಕಾರದ ಜೊತೆ ಚರ್ಚೆ ಮಾಡೋಕೆ ನಾನು ಸಿದ್ಧ ಇದ್ದೀನಿ ಅಂತ DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕೊಡಬೇಕಾದ ನೀರನ್ನು ನಾವು ಕೊಡ್ತೀವಿ. ಒಂದೇ ನದಿ ಒಂದೇ ನೀರು ಕುಡಿಬೇಕಾದಂಥವ್ರು ನಾವೆಲ್ಲ ಭಾರತೀಯರು, ನನ್ನದೇ ಯಾವುದೇ ರೀತಿಯಂತ ತಕರಾರಿಲ್ಲ ಅಂತೆಲ್ಲ ಹೇಳಿದ್ದಾರೆ. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು, ಎಲ್ಲ ಇಂಡಸ್ಟ್ರೀಸ್ಗೂ ಬೇಕು. ಸೊ ಇವತ್ತು ತಮಿಳುನಾಡಿಂದ ಎಷ್ಟೋ ಜನ ಬಂದು ಇಲ್ಲಿ ವೃತ್ತಿ ಮಾಡ್ತಾಯಿದ್ದಾರೆ, ಇಲ್ಲಿಂದ ಹೋಗಿ ಅಲ್ಲಿ ವೃತ್ತಿ ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಬೇರೆ ಮಾಡೋಕ್ಕಾಗ್ತದ? ನಮಗೆ ಇಷ್ಟ ಇಲ್ಲ. ಈ ಪ್ರಾಜೆಕ್ಟು ತಮಿಳುನಾಡವ್ರಿಗೆ ಜಾಸ್ತಿ, ಕರ್ನಾಟಕಕ್ಕಿಂತ ಏನಪ್ಪ ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೀವಿ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ, ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ, ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು. ವಿದ್ಯುತ್